ಕೆಲವು ಬಾರಿ ನಾವು ಯೋಚಿಸ್ಕೊಂಡಂಗೆಲ್ಲ ನಡೆಯಲ್ಲ, ಏನೇನೋ ಆಗ್ಬಿಡುತ್ತೆ ಅಲ್ವಾ? ಯಾಕೆಂದರೆ ನಿಮಗೊಂದು ಸಣ್ಣ ಕಥೆಯನ್ನು ಹೇಳ್ತೀನಿ. ನನ್ನ ಮಗ ಮಹಾನದಿ ಬೆಂಗಳೂರಲ್ಲಿ ಓದ್ತಾ ಇದ್ದಾನೆ. ಅವನು ಓಡಾಡುವಂಥ ರೋಡ್ನಲ್ಲಿ ತುಂಬ ಮಳೆ ಆದ ಕಾರಣ ಮಳೆಯಲ್ಲಿ ಸಣ್ಣದೊಂದು ಬೆಕ್ಕು ಮರಿ ಹೀಗೆ ಚಳಿ ನಡೀಕೊಂಡು ಒಂದು ಚರಂಡಿಯಲ್ಲಿ ಪಕ್ಕದಲ್ಲಿ ನಿಂತಿರುತ್ತೆ. ಅದನ್ನು ನೋಡಿ ಸಂಕಟ ಆಗಿ ಅವನಿಗೆ ಆ ಬೆಕ್ಕು ಮರಿನ ತಗೊಂಡು ಮನೆಗೆ ತೊಗೊಂಡೋಗಿ ಅದಕ್ಕೆಲ್ಲ ಸ್ನಾನ ಮಾಡಿಸಿ ನೀಟಾಗಿ ಬಿಸಿ ಆಗೋ ಥರ ಅಪ್ಪುಗೆ ಮಾಡಿ ಅದನ್ನು ಕ್ಲೀನಾಗಿ ನೋಡ್ಕೊಳ್ತಾನೆ. ಅದು ದೊಡ್ಡದಾಗುತ್ತೆ. ಹಾಗೆ ಅದನ್ನು ತಂದು ಬೆಂಗಳೂರಿಂದ ಬರಬೇಕಾದ್ರೂ ವಾಪಸ್ಸು ನಮಗೆ ತಂದು ಕೊಡ್ತಾನೆ. ಪಿರಿಯಾಪಣ್ಣಕ್ಕೆ ತರ್ತಾನೆ. ಅದನ್ನ ಪಿರಿಯಾಪಣ್ಣಕ್ಕೆ ತಂದು ಕೊಟ್ಟಾಗ ಅದನ್ನು ನಾವು ನಮ್ಮ ಮನೇಲಿ ಇಟ್ಕೊಂಡು ತುಂಬ ಚೆನ್ನಾಗಿ ಬೆಳೆಸಿರ್ತೀವಿ. ದೊಡ್ಡದಾಗಿರುತ್ತೆ. ಸೇಮ್ ಅದೇ ಥರ ಮತ್ತೊಂದು ಬೆಕ್ಕು ಮರಿ ಅದೇ ಥರ ಒಂದೇ ಕಲರ್ ಇರುತ್ತೆ. ಅಂದರೆ ಹುಲಿ ಕಲರ್ ನಿಮ್ಗೆ ತೋರಿಸ್ತೀನಿ. ಹುಲಿ ಕಲರು ಅದು ಕೂಡ ಅದೇ ಥರ ಸಿಕ್ಕಿರುತ್ತೆ. ಆಗ ಅದನ್ನು ಕೂಡ ತರ್ತಾನೆ. ಅದನ್ನು ಅದು ಮುದ್ದಾಗಿ ಸಾಕಿ ಅಲ್ಲಿಂದ ಅದು ದೊಡ್ಡದಾಗುತ್ತೆ. ಅಷ್ಟೊತ್ತೊಂದು ಇಲ್ಲಿ ಬಿಡ್ತಾನೆ. ಇಬ್ಬರೂ ಕೂಡ ಒಳ್ಳೆ ಅವಳಿ ಜೋಳಿ ಥರ ಇರ್ತಾರೆ. ಎಷ್ಟು ಅದ್ಭುತವಾಗಿರ್ತಾರೆ ಅಂತ ಹೇಳಿದ್ರೆ ಚಿಕ್ಕದಲ್ಲೇ ತುಂಬ ಖುಷಿಯಾಗಿರ್ತಾರೆ. ಮತ್ತೆ ಬತ್ತಾ ಅವ್ರಿಗೂ ಡೆಡ್ಡು ವೈರಿ. ಅವ್ನು ಕಂಡ್ರೆ ಇವನಿಗಾಗಲ್ಲ, ಇವನು ಕಂಡ್ರೆ ಅವನಿಗಾಗಲ್ಲ. ತುಂಬ ಜಗಳಾಡ್ತಾ ಇರ್ತಾರೆ ಮನೆಯಲ್ಲಿ. ಆದ್ರೂ ಕೂಡ ಒಬ್ಬ ಈ ಕೊನೆಯಲ್ಲಿ ತಂದಲ್ಲ, ಅವನು ಅದ್ಭುತವಾದ ಮನುಷ್ಯ ಅಂತ ಹೇಳಿದ್ರೆ ಬೆಕ್ಕು ಅಂತೇಳಿದ್ರೆ ತಪ್ಪಾಗಲಾರ್ದು. ಯಾಕೆ ಅಂತ ಹೇಳಿದ್ರೆ ಅವನು ಏನೇ ಗಲಾಟೆ ಮಾಡಿದ್ರೂ ಕೂಡ ದೊಡ್ಡವನು ಚಿಕ್ಕವನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದ್ದ. ತುಂಬ ಜಗಳನೇ ಆಡ್ತೀವಿ. ನಾನು ಎಷ್ಟೊಂದು ಸರಿ ಆ ದೊಡ್ಡವನು ಹೊಡೆದಿದ್ದೆ. ಆದರೆ ಕಾಲಕ್ರಮಣ ಏನಾಯ್ತೋ ಗೊತ್ತಿಲ್ಲ. ನೋಡಿ, ಹೊಡೆದಾಟಗಳು ಯಾವ ಲೆವೆಲ್ಗೆ ತಲುಪುತ್ತವೆ ಅನ್ನೋದನ್ನ ಒಂದು ಜೀವ ಹೋಗುವವರೆಗೂ ತಲುಪ್ತವೆ. ಹೀಗೆ ಮನಸ್ಸು ಕೂಡ ಅನಿಸುತ್ತೆ. ತುಂಬ ಬೇಸರ ಆಯಿತು. ಯಾಕೆ ಬೇಸರ ಅಂತ ಹೇಳಿದ್ರೆ ನೋಡಿ, ನಿಮ್ಗೆ ತೋರಿಸ್ತೀನಿ. ಅವರಿಬ್ಬರು ಹೊಡೆದಾಟದಲ್ಲಿ ಚಿಕ್ಕವನಿಗೆ ಈ ದೊಡ್ಡವನು ಸ್ವಲ್ಪ ಜೋರಾಗಿ ಕಚ್ಚಿಬಿಟ್ಟಿದ್ದಾನೆ. ಅವನು 3 ದಿವಸದಲ್ಲಿ ಕೂಡ ಹುಷಾರಿರಲಿಲ್ಲ. ಹಾಗೆ ಮಲಗಿದ್ದ. ನಾನು ಚಿಕ್ಕ ಮಗ ಕರ್ಕೊಂಡು ಟ್ರೀಟ್ಮೆಂಟ್ ಕೊಡಿಸ್ದ. ಆದರೂ ಬದಿ ಕುಡಿಲಿಲ್ಲ. ಈ ದ್ವೇಷ ಅನ್ನೋದು ಎಷ್ಟು ಮಟ್ಟಿಗಿರುತ್ತೆ, ಆ ಕೋಪ ಆ ಕ್ಷಣದಲ್ಲಿ ಯಾವ ಲೆವೆಲ್ ತೊಗೊಂಡೋಗುತ್ತೆ ಅಂತ ಬೇಸರ ಆಗುತ್ತೆ. ಇವತ್ತು ಇಟ್ಕೊಂಡ ಎಷ್ಟು ಒಳ್ಳೆ ಮನುಷ್ಯ ಅಂತ ಹೇಳಿದ್ರೆ, ಎಷ್ಟೇ ಬಂದು ಮುದ್ದಾಡೋರು ಕೂಡ ಕಚ್ಚುತ್ತಿರಲಿಲ್ಲ, ಪರಿಚುತ್ತಿರಲಿಲ್ಲ. ನಾನು ಹಲವಾರು ಬಾರಿ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ. ಸ್ವಾಮಿಯರುಗಳ ಥರ ತಿನ್ಕೊಂಡು ಮನ್ಕೊಂಡಿರ್ತಾರೆ, ಯಾವ ಚಿಂತನೆಯಲ್ಲಿ ಅವ್ರಿಗೆ ಅಂತೇಳಿ ನೀವು ನೋಡಿ. ಅದನ್ನು ತುಂಬ ಬೇಸರ ಆಗುತ್ತೆ. ಹಾಗೆ ಮುದ್ದಾದ ಹಣ್ಣುಗಳನ್ನ ಸಾಕ್ತಾಗ ಅದನ್ನ ಕಳ್ಕೊಂಡಾಗ ಆಗ ಸಂತೋಷ, ದುಃಖ ಎರಡೂ ತರಗಳ ಶಕ್ತಿ ಆ ಭಗವಂತ ಕೊಡಬೇಕು. ತುಂಬ ಬೇಸರ ಆಗುತ್ತೆ. ಹೀಗೆ ಎಲ್ಲರೂ ಒಂದಿನ ದಯಮಾಡಿ ಈ ಹೊಡೆದಾಟವನ್ನು, ಕಚ್ಚಾಟವನ್ನು, ದ್ವೇಷವನ್ನು ಬಿಡಿ. ಮನಸ್ಸಲ್ಲಿ ಮನವಿ ಮಾಡ್ಕೊಳ್ಳೋದು. ಯಾಕೆಂದರೆ ಪ್ರಾಣಿಗಳೇ ನೋಡಿ ಕಚ್ಚಾಡ್ಕೊಂಡು ಈ ಥರ ಹೋದಾಗ ನಾವು ಬುದ್ಧಿ ಇರೋರು, ತಿಳುವಳಿಕೆ ಇರೋರು, ನಾವು ಕಚ್ಚಾಡೋದ್ರಲ್ಲಿ, ದ್ವೇಷದಲ್ಲಿ ಏನು ಲಾಭ ಇದೆ? ಧನ್ಯವಾದಗಳೆಲ್ಲ. ಇಷ್ಟೇ ಜೀವನ. ಓಕೆ, ಬಾಯ್. ತುಂಬ ಬೇಸರ ಆಗುತ್ತೆ, ಏನು ಮಾಡೋಕ್ಕಾಗುತ್ತೆ. ಯಾವ್ದು ಸರಿ ಯಾವ್ದು ತಪ್ಪು ಅಂತ ಯಾರು ಹೇಳೋಕ್ಕಾಗಲ್ಲ.